ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಬೋರ್ಡ್ ಎಕ್ಸಾಮ್ಸ್ ನೀವೆಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡು ಈಗ ಸಿ ಇ ಟಿಗೆ ಒಂದು ಪರ್ಫೆಕ್ಟ್ ರೋಡ್ ಮ್ಯಾಪನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಈ 10 to 15 minutes ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಕ್ಕಳೇ. ದಿಸ್ ವಿಲ್ ಚೇಂಜ್ ಯುವರ್ ಅಪ್ರೋಚ್ ಟುವರ್ಡ್ಸ್ KCET, ದಟ್ಸ್ ಫಾರ್ ಶೋರ್. ಸೊ ಈಗ ಎರಡು ಥರದ ವಿದ್ಯಾರ್ಥಿಗಳು KCETನ ಬರಿತಾ ಇರ್ತಾರೆ. ಒಂದು ವರ್ಷದ ಮೊದಲನೇ ದಿನದಿಂದ KCET ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿರೋರು, ಇನ್ನೊಬ್ರು ಬೋರ್ಡ್ ಎಕ್ಸಾಮ್ ಮುಗಿದ ಮೇಲೆ ಉಳಿದಿರೋ ಟೈಮಲ್ಲಿ KCETನ ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಳ್ತಾ ಇರೋರು. ಈ ಇಬ್ರಿಗೂ ಈ ಸ್ಟ್ರಾಟಜಿ ವರ್ಕೌಟ್ ಆಗತ್ತೆ. ಆಯ್ತಾ? ಇವತ್ತು ನಾನು ಏನು ಸ್ಟಡಿ ಪ್ಲಾನ್ನ ನಾನು ಡಿಸ್ಕಸ್ ಮಾಡ್ತೀನಲ್ಲ, ಇದು ನಮ್ಮ ಪೇಯ್ಡ್ ಬ್ಯಾಚ್ ಸ್ಟೂಡೆಂಟ್ಸು ಇದನ್ನೇ ಫಾಲೋ ಮಾಡೋದು, ಅದನ್ನೇ ಆ್ಯಸ್ ಇಟ್ ಇಸ್ ಎಲ್ರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಆಯಿತಾ? ಒಂದು ಹೇಳ್ಬಿಡ್ತೀನಿ ಮಕ್ಕಳೇ, ಬೋರ್ಡ್ ಎಕ್ಸಾಮ್ಸಲ್ಲಿ ಕ್ವಶನ್ಸು ಯಾರು ಬೇಕಾದ್ರೂ ಪ್ರಿಡಿಕ್ಟ್ ಮಾಡಬಹುದು. ನಾನು ಅಷ್ಟು ನಿಮ್ಗೆ ಇವಾಗ ನಂಬಿಕೆ ಬರಬೇಕು ಅಂದರೆ, ನೀವು ಇನ್ಸ್ಟಾಗ್ರಾಮಲ್ಲೇ ಎಷ್ಟೊಂದು ಜನ ಇಂಜಿನಿಯರಿಂಗ್ ಓದ್ತಾ ಇರೋರೆ PDF ಅಂತ ಲಿಂಕ್ ಹಾಕಿ ಕಮೆಂಟ್ ಹಾಕಿ ನಿಮಗೆ ಕಳಿಸ್ಕೊಡ್ತೀವಿ ಅಂತ. ಏನಿದೆ ಅದು PYQs, ಯಾರು ಬೇಕಾದರೂ ಕ್ರ್ಯಾಕ್ ಮಾಡ್ಬೋದು. PYQs ಇದಿದೆ ಬರುತ್ತೆ ಅಂತ ಹೇಳೋದು, ನೀವು ಬರಿತೀರಾ, ಸೂಪರ್ ಆಗಾಯ್ತು ಅಂತ ಹೇಳ್ತೀರಾ. ಬಟ್ KCETಲಿ ಆ ಥರ ವರ್ಕೌಟ್ ಆಗತ್ತಾ? ಯಾರಾದರೂ ಟೀಚರು ಈ ಕ್ವಶನ್ ಈ ವರ್ಷ KCETಗೆ ಬಂದೇ ಬರುತ್ತೆ ಅಂತ ಯಾರಾದರೂ ಯೂಟ್ಯೂಬಲ್ಲಿ ಹೇಳಿದ್ರು ಅಂತ ಅನ್ಕೊಳ್ಳಿ, ಆ ಚಾನಲ್ನ ಅವತ್ತಿಗೆ ನೋಡೋದನ್ನ ಬಿಟ್ಬಿಡಿ. ಆಯಿತಾ? ಯಾಕೆ ಅಂದರೆ ನಾನು ಐ ಹ್ಯಾವ್ ಸಾಲ್ವ್ಡ್ ಓವರ್ 1000 ಪ್ರಾಬ್ಲಮ್ಸ್ ಇನ್ ಅವರ್ ಪೇಯ್ಡ್ ಬ್ಯಾಚ್. ಬಟ್ ಸ್ಟಿಲ್ ನಾನು ಹೇಳೋದೇನು ಗೊತ್ತಾ, ಪ್ರತಿ ಪ್ರಾಬ್ಲಮ್ಗೂ ಅಕಸ್ಮಾತ್ ಈ ಥರದ್ದು ಕ್ವಶನ್ನು KCETಲಿ ಬಂದರೆ, ಆಯಿತಾ, ಯಾಕೆಂದರೆ ನನಗೂ ಗೊತ್ತು, ಯು ಕ್ಯಾನ್ ಚೆಕ್ ಔಟ್ ದ PYQs ಆಫ್ KCET. ರಿಪಿಟೇಟಿವ್ ಕ್ವಶನ್ನು ಜಸ್ಟ್ ಒಂದು 5% ರಿಪಿಟೇಟಿವ್ ಕ್ವಶನ್ಸ್ ಸಿಗಬಹುದು ಅಷ್ಟೇ. 95% ಹೊಸ ಥರದ ಕ್ವಶನ್ನೇ KCETಲಿ ಬರೋದು. ಈ ಹೊಸ ಥರದ್ದು ಅಂದರೆ ನಮಗೆ ಸಾಲ್ವ್ ಮಾಡೋ ಎಬಿಲಿಟಿ ಇರುತ್ತಾ ಸರ್ ಅಂತ ಕೇಳಿದ್ರೆ 100% ನಿಮಗೆ ಬರ್ತಾ ಇರೋ ಕ್ವಶನ್ಸನ್ನೇ ಬೇರೆ ಥರ ಕೇಳ್ತಾರೆ ಅಷ್ಟೆ. ನಿಮಗೆ KCETಲಿ ಬೇಕಾಗೋದೇನು ಗೊತ್ತಾ ಮಕ್ಕಳೇ? ಪ್ರಾಕ್ಟಿಸ್. ಆಯಿತಾ? ನಮ್ಮಲ್ಲೂ ದ್ರೋಣ ಬ್ಯಾಚಿನ ಸ್ಟೂಡೆಂಟ್ಸು ಲಾಸ್ಟ್ ಇಯರ್ RV ಕಾಲೇಜಿಗೆ ಸೇರ್ಕೊಂಡಿದ್ದಾರೆ. RV ಇರ್ಬೋದು, PSIT ಇರ್ಬೋದು, BMS ಇರ್ಬೋದು, ಎಲ್ಲ ಕಾಲೇಜ್ಗೂ ಅಡ್ಮಿಷನ್ ಮಾಡಿಸಿದ್ದೀವಿ. ನೀವು ಬೇಕಾದರೆ ನನ್ನ ರ್ಯಾಂಕ್ಸ್ ವರ್ಸಸ್ ಮಾರ್ಕ್ಸ್ ವಿಡಿಯೋನ ನೋಡಿ. ಆಯಿತಾ? ಇಲ್ಲಿ ಆ ಸ್ಟೂಡೆಂಟ್ ಅಲ್ಲಿಗೆ ಸೇರ್ಕೊಳ್ಳೋದಕ್ಕೆ ನಾನು ಕಾರಣ ಅಲ್ವೇ ಅಲ್ಲ, ಆ ಸ್ಟೂಡೆಂಟ್ಸಿನ ಎಫರ್ಟ್ಸ್. ಅವರ ಎಫರ್ಟಿಂದ ನನ್ನಿಂದ ಆಯಿತು ಅಂತ ಹೇಳಿದ್ರೆ ನನ್ನಷ್ಟು ಮೂರ್ಖ ಇನ್ಯಾರೂ ಇಲ್ಲ. ಆಯಿತಾ? ಹಾಗಾಗಿ CETಲಿ ಟೀಚರಿನ ಎಫರ್ಟ್ಸು ಓನ್ಲಿ 30% ಮ್ಯಾಟ್ರ್ ಆಗುತ್ತೆ. 70% ಆಫ್ ದ ಕಾಂಟ್ರಿಬ್ಯೂಷನ್ ಈಸ್ ಫ್ರಮ್ ದ ಸ್ಟೂಡೆಂಟ್ ಸೈಡ್. ಆಯಿತಾ? ನಿಮಗೆ ಯಾರ್ಯಾರಿಗೆ 5000 ಒಳಗಡೆ ರ್ಯಾಂಕ್ ತಗೋಬೇಕು ಅಥವಾ 10,000 ಮ್ಯಾಕ್ಸ್ ಟು ಮ್ಯಾಕ್ಸ್ 10,000 ಒಳಗಡೆ ರ್ಯಾಂಕ್ ತಗೋಬೇಕು ಅಂತ ಅನ್ಸಿದ್ರೆ, ಈ ಥರದ್ದು ಅಟ್ಲೀಸ್ಟ್ ಇಷ್ಟು ಎಫರ್ಟ್ಸು ಪರ್ ಡೇ ನಾನು ಹೇಳ್ತೀನಿ. 6 to 10 hours ಆಫ್ ಎಫರ್ಟ್ಸ್ ಪರ್ ಡೇ ಇಸ್ ಅ ಮಸ್ಟ್. ಆಯಿತಾ? ವಿತೌಟ್ ವಿಚ್ ಈ ಥರದ ರ್ಯಾಂಕ್ ತೆಗೆಯೋದಕ್ಕೆ ಆಗೋದಿಲ್ಲ. ಯಾಕಂದರೆ ಎಲ್ಲರೂ ಇಷ್ಟು ರ್ಯಾಂಕ್ ನಮ್ಮಿಂದ ತೆಗೆದ್ರು ಅಂತ ಹೇಳ್ಬೋದೇ ಹೊರತು ಎಷ್ಟೆವರ್ ಎಫರ್ಟ್ ಹಾಕಿದ್ರು ಅಂತ ಯಾರೂ ಹೇಳೋದಿಲ್ಲ. ನಾನು ನಿಮಗೆ ಒಂದು ಸ್ಟಡಿ ಪ್ಲ್ಯಾನರ್ ಮಾಡಿಕೊಟ್ಟಿರೋದು ಆದರೂ ಅಷ್ಟೇ. ನಿಮಗೆ ಒಂದು 35 days ಸಿಗುತ್ತೆ. ಬಟ್ 35 daysಗೂ ಎಲ್ಲರೂ ನೀವು 35 days ಓದೋದಿಲ್ಲ. ಒಂದು 3 to 4 days ನಿಮಗೆ ಜ್ವರನೂ ಬರಬಹುದು. ವರ್ಸ್ಟ್ ಪಾಸಿಬಲ್ ಕಂಡೀಷನ್, ನಿಮ್ಗೆ ಯಾವುದೋ ಫ್ಯಾಮಿಲಿ ಎಮರ್ಜೆನ್ಸಿ ಬರ್ಬೋದು, ನೀವು ಹೋಗಲೇಬೇಕಾಗಿ ಬರಬಹುದು. ಹಾಗಾಗಿ 30 days ಅಂತ ನಾನು ರೌಂಡ್ ಫಿಗರ್ ಆಗಿ ಇಟ್ಕೊಂಡು. ಸೊ CETಲಿ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇಟ್ ವಾಸ್ ನೆವರ್ 60 out of 60 ಅಲ್ವೇ ಅಲ್ಲ ನಿಮ್ಮ ಟಾರ್ಗೆಟ್. ಓಕೆನಾ? ಸೊ ನೀವು ಅಕಸ್ಮಾತ್ ಸೆಕೆಂಡ್ PUC ಕಂಪ್ಲೀಟಾಗಿ ಓದ್ತೀರಾ. ಸೊ ಸೆಕೆಂಡ್ PUC ಗಿವ್ಸ್ ಯು 45 marks ಪ್ಲಸ್ 15 marks ಇಸ್ ಫ್ರಮ್ ಯುವರ್ ಫಸ್ಟ್ PUC ಸೈಡ್. ಕರೆಕ್ಟ್ ಅಲ್ವಾ? ಸೊ ನೀವು ಸೆಕೆಂಡ್ PUC ಪೋರ್ಷನ್ಸ್ಗೆ ಕಂಪ್ಲೀಟಾಗಿ ರೆಡಿಯಾಗಿ, ಯಾಕೆಂದರೆ ಯು ಆರ್ ಇನ್ ಗುಡ್ ಟಚ್ ವಿತ್ ದಿಸ್ ಸಿಲೆಬಸ್. ಕರೆಕ್ಟ್? ಸೊ ಈ 15 marksಲ್ಲಿ ಯು ಜಸ್ಟ್ ಸೆಲೆಕ್ಟ್ 4 to 5 ಹೈ ವೇಟೇಜ್ ಚಾಪ್ಟರ್ಸ್. ಯು ಕ್ಯಾನ್ ಈಸಿಲಿ ಸ್ಕೋರ್ 5 to 7 marks ಔಟ್ ಆಫ್ ಯುವರ್ ಎಫರ್ಟ್ಸ್. ಆಯಿತಾ? ಉಳಿದಿರೋ ಕ್ವಶನ್ಗೆ ನಿಮಗೆ ಗೊತ್ತೇ ಇಲ್ಲ. ಉಳಿದಿರೋದು ಲಾಸ್ಟಲ್ಲಿ ಒಂದು 15 questions ಅಂತಲೇ ಅನ್ಕೊಳ್ಳೋಣ. ಓವರ್ ಆಲ್ ಕ್ವಶನ್ ಪೇಪರಲ್ಲಿ ನಿಮಗೆ 15 questions ಏನದು ಓದಿದ್ರೆ ಯಾವ ಚಾಪ್ಟ್ರಿಂದ ಅಂತಲೂ ನಿಮ್ಗೆ ಗೊತ್ತಿಲ್ಲ. ನೀಡ್ ನಾಟ್ ವರಿ. ಅದಕ್ಕೆ ABCDಲಿ ಯಾವುದೋ ಒಂದು ಪ್ಯಾಟ್ರನಲ್ಲಿ ಹಾಕಿ ಆ ಓದಿಲ್ಲದೆ ಇರೋದಕ್ಕೂ ನೆಗೆಟಿವ್ ಮಾರ್ಕಿಂಗ್ ಇಲ್ಲ.
ಸೊ ನಿಮಗೆ 25% ಪ್ರಾಬಬಿಲಿಟಿ ಒಂದೊಂದು ಕ್ವಶನ್ಗೂ ಇದೆ. 4 ಔಟ್ ಆಫ್ 1 ಆಪ್ಷನ್ ಕರೆಕ್ಟ್ ಆಗಿರಲೇಬೇಕಾ? ಸೊ ಎವ್ರಿ 10 ಕ್ವಶನ್ ನೀವು ಸಾಲ್ವ್ ಮಾಡಿದ್ರು 2 to 3 ಕ್ವಶನ್ಸ್ ಕರೆಕ್ಟ್ ಆಗಿ ಆಟೋಮೆಟಿಕ್ ಆಗುತ್ತೆ. ಬೈ ಚಾನ್ಸೇ ಆಗತ್ತೆ ಅದು ಆಟೋಮೆಟಿಕ್ ಆಗಿ. ಆಯ್ತಾ? ಸೊ ನೀವು ಪ್ರಿಪರೇಷನ್ ಎಷ್ಟಿತ್ತು? 45 ಫ್ರಮ್ ಸೆಕೆಂಡ್ ಪಿ ಯು ಸಿ ಪ್ಲಸ್ ಫಸ್ಟ್ ಪಿ ಯು ಸಿಯಿಂದ ಒಂದು 7. ಇದನ್ನ ಪರ್ಫೆಕ್ಟ್ ಆಗಿ 95% ಅಕ್ಯುರೇಸಿಲಿ ಮಾಡಿದ್ರು ಒಂದು 50 ಮಾರ್ಕ್ಸ್ ತೆಗೆದ್ರೆ ಯು ವಿಲ್ ಬಿ ಎಂಡಿಂಗ್ ಅಪ್ ಇನ್ ಗೆಟಿಂಗ್ ಎ ರ್ಯಾಂಕ್ ಬಿಲೋ 3000 ಅಟ್ಲೀಸ್ಟ್. ನಾನು ಹೇಳ್ತಾ ಇರೋದು ಬೋರ್ಡ್ ಎಕ್ಸಾಮ್ದು ನಿಮ್ದು ಎಷ್ಟಾದ್ರು ಬಂದಿರಲಿ, ಬೋರ್ಡ್ ಎಕ್ಸಾಮಲ್ಲಿ 95 ಬಂದಿದ್ರೆ ನಿಮಗೆ 1000 ಒಳಗೆ ಬರ್ತಾ ಇರುತ್ತೆ ಈ ಥರದ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಪಕ್ಕ. ಆಯ್ತಾ? ಸೊ ನೀವು ಫುಲ್ ಪ್ರಿಪರೇಷನ್ ಆಗೋದು ಬೇಡ ಫಸ್ಟ್ ಆಫ್ ಆಲ್. ಸೊ ನಾನೀಗ ಈ 30 ಡೇಸಲ್ಲಿ ಏನು ಕವರ್ ಮಾಡ್ತೀವಿ ಅಂದರೆ, ಫಸ್ಟು ಹೈ ವೆಯ್ಟೇಜ್ ಚಾಪ್ಟರ್ಸು ಇದೇ ಆರ್ಡ್ರಲ್ಲಿ ಓದಿ ಅಂತ ಹೇಳ್ತೀನಿ. ಅದಾದಮೇಲೆ ಲಾಸ್ಟ್ 5 ಡೇಸು ಯು ಗಿವ್ ಇಟ್ ಫಾರ್ ರಿವಿಷನ್ ಆ್ಯಂಡ್ ಮಾಕ್ ಟೆಸ್ಟ್. ಮಾಕ್ ಟೆಸ್ಟು ಡೇ 1 ತಗೋಬೇಡಿ, ಲಾಸ್ಟ್ 5 ಡೇಸಲ್ಲಿ ಮಾತ್ರ ಅಟೆಂಡ್ ಮಾಡಿ, ಮೋರ್ ದೆನ್ ಸಫಿಷಿಯಂಟ್. ಆಯಿತಾ? ಯಾಕಂದರೆ ಪ್ರಿಪರೇಷನ್ ಆಗದೆ ಏನಂತ ಮಾಕ್ ಟೆಸ್ಟ್ ಬರೀತೀರಾ? ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ನೋಡಿ, ಫಿಸಿಕ್ಸಿಂದ ಸ್ಟಾರ್ಟ್ ಮಾಡಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಸೊಲ್ಯೂಷನ್ ಮ್ಯಾಟ್ರಸಸ್ ಸ್ಟಾರ್ಟ್ ಮಾಡಿದ್ದೀವಿ. ಪರ್ ಡೇ 6.5 hour ಇದೆ ಫಸ್ಟ್ ಡೇ ಕ್ಲಾಸ್. ಫಸ್ಟ್ ಅವರ್ ಡೇ ಕ್ಲಾಸ್ ಇಷ್ಟು ಕನ್ಸ್ಯೂಮ್ ಮಾಡಬೇಕು ನೀವು. ಇದಾದಮೇಲೆ ಇಷ್ಟು ನೋಡ್ಬಿಟ್ಟು ಮಲ್ಕೊಂಬಿಡೋದಲ್ಲ, ಇದಾದಮೇಲೆ ಒಂದು 4 hour ಪ್ರಾಕ್ಟೀಸ್ ಆದರೂ ಮಾಡಿರಬೇಕು. ಸೊ ನಾವು ಹೇಗೆ ಮಾಡಿದ್ದೀವಿ ಅಂದರೆ ಇದೇ ಮ್ಯಾಕ್ಸಿಮಮ್ ಲಿಮಿಟ್, ಇದಕ್ಕಿಂತ ಜಾಸ್ತಿ ಯಾವತ್ತೂ ಹೋಗೋದಿಲ್ಲ. ಆಯಿತಾ? ಸೊ ನೆಕ್ಸ್ಟ್ ಡೇ ನೋಡಿ 5 hours 60 minutes ಅಂದರೆ ಇದು 6 hours ಇದು. ಸೊ 6 hours ಓದಿದ್ರೆ ನೆಕ್ಸ್ಟ್ 4 hours, ನೆಕ್ಸ್ಟ್ 5.5 hours. ಸೊ ನಿಮ್ಮ ಟೈಮ್ ಟೇಬಲ್ಲು ನೆಕ್ಸ್ಟ್ 30 ಡೇಸ್ಗೆ ಇದೇ ಥರನೇ ಇರುತ್ತೆ. ಹೈ ವೇಟೇಜ್ ಚಾಪ್ಟರ್ಸ್ ಎಲ್ಲ ನಿಮಗೆ 30 ಡೇಸಲ್ಲಿ ಕವರ್ ಆಗುತ್ತೆ. ಓಕೆ? ಸೊ ಅದಾದಮೇಲೆ ಇನ್ನೊಂದು 3 ದಿನ ಫಸ್ಟ್ ಪಿ ಯು ಸಿ ಸಿಲೆಬಸ್ ಒಂದಿಷ್ಟು ಇದೆ. ಅಷ್ಟರಲ್ಲಿ ಕೆಲವರು ಎಕ್ಸಾಸ್ಟ್ ಆಗಿರ್ತೀರಾ, ಇಷ್ಟು ದಿನ ತನಕ ಹೋಗಲ್ಲ, ಹೋಗಲಿ ಅಟ್ಲೀಸ್ಟ್ ಒಂದು 20 ಡೇಸ್ ಆದರೂ ಕವರ್ ಮಾಡ್ತೀರಾ ಅಂತ ನನ್ನ ಒಂದು ಭಾವನೆ. 20 ಡೇಸ್ ತನಕನಾದರೂ ಓದಿದ್ರೆ ನೀವು ಯಾರ್ಯಾರು ಆ್ಯಾವ್ರೇಜ್ ಸ್ಟೂಡೆಂಟ್ ಇದ್ದೀರಲ್ಲ, ನೀವು ಕೂಡ KCETಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡೋ ಥರದ್ದೇ ಚಾಪ್ಟರ್ಸ್ನ ಫಸ್ಟ್ 20 ಡೇಸಲ್ಲಿ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಆಯಿತಾ? ಸೊ ಹಾಗಾದರೆ ಇದು ನಮ್ಮ ಪೇಯ್ಡ್ ಬ್ಯಾಚ್ಗೆ ಮಾತ್ರನ ಸರ್ ಇದನ್ನು ಕೊಡೋದು ನೀವು ಅಂತ ಕೇಳಿದ್ರೆ ಎಲ್ಲರಿಗೂ ಕೊಡ್ತೀನಪ್ಪ, ನೀವು ಎಲ್ಲರೂ ಚೆನ್ನಾಗಿ ಮಾಡಿ CETಲಿ. ಆಯಿತಾ? ಇದ್ರ PDF ಲಿಂಕನ್ನು ನನ್ನ ವಾಟ್ಸಪ್ ಚಾನಲಿಂದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಾಟ್ಸಪ್ ಚಾನಲಲ್ಲಿ ಇದ್ರ ಲಿಂಕನ್ನು ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಆಯಿತಾ? ಈಗ ಬರೀ PYQs ಓದಿದ್ರೆ ಸಾಕಾ ಕ್ವಶನ್? ಆಯಿತಾ? PYQಸಲ್ಲಿ ನೀವೇ ಒಂದ್ಸತಿ ಯೋಚನೆ ಮಾಡಿ, ಒಂದು 20 ವರ್ಷದ PYQs ಚೆಕ್ ಮಾಡಿ, ಒಂದೇ ಥರದ ಕ್ವಶನ್ಸ್ ಎಷ್ಟು ಬಂದಿದೆ ಅಂತ. ಹಾರ್ಡ್ಲಿ 5 to 10%, ಓಕೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 10% ಬಂದಿರ್ಬೋದು ಅಷ್ಟೇ. 100 ಕ್ವಶನ್ಸಲ್ಲಿ 10 ಥರದ್ದು ಸಿಮಿಲರ್ ಟೈಪ್ ಅಷ್ಟೇ, ಸೇಮ್ ಕ್ವಶನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಆಯಿತಾ? ಹಾಗಾಗಿ ಸ್ವಲ್ಪ PYQಸ್ಗಿಂತ ಜಾಸ್ತಿ ನೀವು ಓದಿರಲೇಬೇಕು. ಸೊ CETಲಿ ಈಗ ಯೂಟ್ಯೂಬಲ್ಲಿ ನೆಕ್ಸ್ಟ್ ಬರುತ್ತೆ. ಸೊ ನಾನು ದಿನಕ್ಕೆ 1 hour ಆಫ್ ಕ್ಲಾಸ್ನ ನಾನು ಮಾಡ್ತೀನಿ. ನೆಕ್ಸ್ಟ್ 30 ಡೇಸ್ 1 hour ಆಫ್ ಕ್ಲಾಸ್ ನೀವು ನೋಡಿ. ನೀವು CETಲಿ 1000 ರ್ಯಾಂಕ್ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ಇವತ್ತಿಗೂ ಹೇಳ್ತೀನಿ, ಐ ಹ್ಯಾವ್ ಸಾಲ್ವ್ಡ್ ಓವರ್ 1000 ಪ್ರಾಬ್ಲಮ್ಸ್ ಇನ್ ದಿಸ್ ಬ್ಯಾಚ್. ನನಗೆ ಇಷ್ಟೇ ಓದಿದ್ರೆ ಸಾಕು ಅಂತ ನಾನು ಬಾಯ್ಬಿಟ್ಟು ಹೇಳಲಿಕ್ಕಾಗೋದಿಲ್ಲ. CETಲಿ ಎಷ್ಟು ಓದಿದ್ರೂ ಕಡಿಮೆನೆ. ಯಾರಾದರೂ ಆ ಥರ ಕ್ಲೈಮ್ ಮಾಡ್ತಾ ಇದ್ರೆ ಪ್ಲೀಸ್ ಸ್ಟೇ ಅವೇ ಫ್ರಮ್ ದೋಸ್ ಚಾನಲ್ಸ್. ದಿಸ್ ಇಸ್ ಮೈ ಸಜೆಷನ್. ಯಾಕೆ ಗೊತ್ತಾ, ನಿಮಗೆ ಆ ಟೈಮಲ್ಲಿ ಸೂಪರ್, ವಾಹ್ ಫ್ರೀ ಕ್ಲಾಸಸ್, ವಾಹ್ ಸೂಪರ್ ಮಸ್ತು, ಇದಕ್ಕಿಂತ ನನಗೆ ಒಂದು ಖಜಾನೆನೇ ಸಿಗೋದಿಲ್ಲ ಅಂತ ನಿಮ್ಗೆ ಅನಿಸ್ತಾರೆ. ಬಟ್ ನೀವು ಎಕ್ಸಾಮ್ ಹಾಲ್ಗೆ ಎಂಟ್ರ್ ಆಗ್ತಿರಲ್ಲ ಮಕ್ಕಳೇ, ಆವಾಗ ನಿಮಗೆ ರಿಯಾಲಿಟಿ ಹಿಟ್ ಆಗುತ್ತೆ. ನೀವೇನು ಅವ್ರನ್ನ ಕ್ವಶನ್ ಕೇಳೋಕ್ಕಾಗೋದಿಲ್ಲ, ಯಾಕಂದರೆ ನೀವು ಫ್ರೀಯಾಗಿ ಯೂಟ್ಯೂಬಲ್ಲಿ ತಾನೇ ಕಲ್ತಿರೋದು, ಅವ್ರನ್ನೇನು ಕ್ವಶನ್ ಕೇಳ್ತೀರಾ? ಕರೆಕ್ಟ್ ಅಲ್ವಾ? ನೀವು ಕ್ವಶನ್ ಕೇಳೋ ಸ್ಟೇಟಲ್ಲೂ ಇರೋಲ್ಲ, ಅವ್ರ ಆನ್ಸರಬಲ್ ಸ್ಟೇಟಲ್ಲೂ ಇರೋದಿಲ್ಲ. ಒಂದು ಫ್ರೀ ಬೀಸ್ ಅಂತ ಕೊಟ್ಟರೆ ಯಾರಾದರೂ, ಫ್ರೀ ಬೀಸ್, ಇದು ನಮ್ಮ ಇಂಡಿಯಾಗೂ ಅಪ್ಲಿಕಬಲ್. ಇಟ್ ಟೇಕ್ಸ್ ದ ನೇಷನ್ ನೋವೇರ್ ಆ್ಯಂಡ್ ಇಟ್ ಟೇಕ್ಸ್ ದ ಸ್ಟೂಡೆಂಟ್ ನೋವೇರ್. ನಿಮಗೆ ಒಬ್ಬರು ಟೀಚರ್ ಎಷ್ಟು ಕ್ವಾಲಿಟಿ ಎಜುಕೇಷನ್ ಕೊಡ್ತಾ ಇದ್ದಾರೆ ಅಂತ ಅವ್ರ ಪಾಠ ಕೇಳಿದ್ಮೇಲೆ ನಿಮ್ಗೆ ಗೊತ್ತಾಗೋದು. ಇಟ್ ಟೇಕ್ಸ್ ಟೈಮ್. ನಿಮಗಿದು ಅರ್ಥ ಆಗೋದಕ್ಕೆ ಸ್ವಲ್ಪ ವರ್ಷ ಬೇಕಾಗಬಹುದು, ಬಟ್ ಈವೆನ್ಚುಲಿ ಯು ವಿಲ್ ಲರ್ನ್, ದಟ್ಸ್ ಫಾರ್ ಶೋರ್. ಆಯಿತಾ? ಸೊ ಈ 37 ಡೇಸ್ ನೀವು ಎಷ್ಟು ಎಫರ್ಟ್ ಆಗ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ರ್ಯಾಂಕ್ ಬರುತ್ತೆ. ಆ್ಯಂಡ್ ಈಗ ಸಮ್ಮರ್ ಆಗಿರೋದ್ರಿಂದ ಆಚೆ ಕಡೆ ಫುಡ್ನ ತಿನ್ನಕ್ಕೆ ಹೋಗಬೇಡಿ. ಈಗ ಕಾಯಿಲೆ ತುಂಬ ಬೇಗ ಹರಡುತ್ತೆ. ಆಯಿತಾ? ಹಾಗಾಗಿ ಸ್ವಲ್ಪ ಒಂದು 35 ನಿಮ್ಮ CET ಮುಗಿಯೋವರೆಗೂ
ಸೊ ಒಳ್ಳೆ ಸನ್ಯಾಸಿ ಥರ ಬದುಕಿ ಮಕ್ಕಳೇ. ನಿಮಗೆ 1 to 2 ಡೇಸು ನಿಮಗೆ ಹುಷಾರಿಲ್ಲದೆ ಅದು ವೇಸ್ಟ್ ಆದರೂ ತುಂಬ ಮಾರ್ಕ್ಸ್ ಹೋಗುತ್ತೆ ಸಿ ಇ ಟಿಲಿ. ನಿಮ್ಮ ರ್ಯಾಂಕ್ ಎಲ್ಲಿಂದ ಎಲ್ಲೋ ಹೊಟ್ಟೋಗ್ಬಿಡತ್ತೆ. ಸೊ ಆ ಥರದ್ದು ಆಗೋದು ಬೇಡ. ದೇವರ ದಯೆ ಎಲ್ಲರ ಮೇಲೂ ಇರಲಿ. ನೀವೆಲ್ಲರೂ ಆರೋಗ್ಯವಾಗಿರಿ, ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ, ನಿಮಗೆ ಒಳ್ಳೆ ರ್ಯಾಂಕ್ ಬರಲಿ ಅಂತ ನಾನು ಆಶಿಸ್ತಿದ್ದೀನಿ. ಆಯಿತಾ? ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಈ 37 ಡೇಸ್ ಪ್ಲ್ಯಾನರು ನಮ್ಮ ಹತ್ರ ಕಲಿಬೇಕು ಅಂತ ಇದ್ದರೆ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಆಯಿತಾ? ಈ ಆ್ಯಪು ಬೇಕಾದರೆ ನಾನು ವಿಂಡೋಸ್ ಲ್ಯಾಪ್ಟಾಪಿಗೂ ಸಿಗುತ್ತೆ. ಹೇಗೆ ಅಂತ ಈ ಫೋನ್ ನಂಬರ್ಗೆ ಕಾಲ್ ಮಾಡಿ ನಾನು ಹೇಳ್ತೀನಿ. ಸೊ ಇದೇ ನನ್ನ ಫೋನ್ ನಂಬರು. ಕಾಲ್ ಮಾಡಿ ನಾನು ಹೇಳ್ತೀನಿ. ಆಯಿತಾ? ಸೊ ಸುದರ್ಶನ ಬ್ಯಾಚಲ್ಲಿ ನಿಮಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಫಸ್ಟ್ ಆ್ಯಂಡ್ ಸೆಕೆಂಡ್ PUC ಟೀಚಿಂಗು ಅದು ಈ ಸ್ಟಡಿ ಪ್ಲ್ಯಾನರ್ ಪ್ರಕಾರನೇ ಇರುತ್ತೆ. ನೀವು ಅದನ್ನು ಫಾಲೋ ಮಾಡಬೇಕಾಗತ್ತೆ. ಜೊತೆಗೆ ಲಾಸ್ಟ್ 5 ಡೇಸಲ್ಲಿ ನಿಮಗೆ ಮಾಕ್ ಟೆಸ್ಟ್ಸು ಇದೇ ಬ್ಯಾಚಲ್ಲಿ ಫ್ರೀ ಇನ್ಕ್ಲೂಡೆಡ್. ಆಯಿತಾ? ನಿಮಗೆ ಎಲ್ಲಾದರೂ ಇಂಜಿನಿಯರಿಂಗ್ ಕೌನ್ಸಿಲಿಂಗ್, ನಮಗೆ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನು ಆಗಬೇಕು ಅಂತ ಇದ್ದರೆ ಯು ಆಪ್ಟ್ ಫಾರ್ ದಿಸ್ ದ್ರೋಣ ಬ್ಯಾಚ್. ಇದರಲ್ಲೂ 30 ಡೇಸ್ ಕ್ರ್ಯಾಶ್ ಕೋರ್ಸ್ ಸೇಮ್ ಟೀಚಿಂಗ್ ಇರುತ್ತೆ. ಆದರೆ ಇದರಲ್ಲಿ 1-on-1 ಕೌನ್ಸಿಲಿಂಗ್ ಇರುತ್ತೆ. KCET ಕೌನ್ಸಿಲಿಂಗ್ ನಿಮಗೆ ಅಡ್ಮಿಷನ್ ಆಗೋವರೆಗೂ ನಾವು 1-on-1 ಕೌನ್ಸಿಲಿಂಗ್ ನಿಮಗೆ ಮಾಡಿಕೊಡ್ತೀವಿ ಮಕ್ಕಳು. ಆಯಿತಾ? ಸೊ ಆ್ಯಂಡ್ ಟೀಚರ್ಸು ಅಷ್ಟೇ, ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸೇ ಇದ್ದಾರೆ. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡೋದಾದರೆ, ನಮ್ಮ ಮ್ಯಾಥಮೆಟಿಕ್ಸ್ ಟೀಚರು ಶಿ ವಾಸ್ ಎ ಪ್ರೊಫೆಸರ್ ಫ್ರಮ್ RV ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು. ಅವರು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಲಂಡನ್ನಲ್ಲಿ 5 years ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಈ ಥರದ ಟೀಚರ್ನ ನಿಮಗೆ ಆಫ್ಲೈನಲ್ಲಂತೂ ಹುಡ್ಕೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಥರ ಪಕ್ಕ ನಿಮ್ಮ ಟೀಚಿಂಗ್ ಬಂದು ನೋಡಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ನಾನು ಇವಾಗ ಟೀಚಿಂಗ್ ಹೇಗೆ ಅಂದರೆ, ಈಗ ಯೂಟ್ಯೂಬಲ್ಲೇ ನಾನು ನೋಡೋದು ಅಂದರೆ ಅವ್ರ ಪಾಡಗವ್ರು ಹೇಳ್ಕೊಂಡು ಹೋಗ್ತಾರೆ. ನಿಮ್ಗೆ ಅರ್ಥ ಆಯ್ತೋ ಬಿಡ್ತೋ, ದಟ್ ಈಸ್ ನಾಟ್ ಹೌ ಟೀಚಿಂಗ್ ಶುಡ್ ಬಿ ಅಲ್ವಾ? ನಾನು ಒಂದು ಕ್ವಶನನ್ನು ಓದಿ ಅದನ್ನು ನಾನು ಎಳೆಯಾಗಿ ಬಿಚ್ಚಿಟ್ಟು ನಿಮಗೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡೋದು ಟೀಚಿಂಗ್ ನನ್ನ ಪ್ರಕಾರ. ನಾನು ಅದೇ ಥರನೇ ಪಾಠ ಮಾಡೋದು, ನಮ್ಮ ಎಲ್ಲ ಫ್ಯಾಕಲ್ಟೀಸು ಅದೇ ಥರನೇ ಪಾಠ ಮಾಡೋದು. ಆಯಿತಾ? ಸೊ ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ಈ ವಿಡಿಯೋಗೆ ನೀವು ಕಮೆಂಟ್ ಹಾಕಿ ನಿಮಗೆ ಯಾವ ಥರದ ವಿಡಿಯೋ ಬೇಕು. KCET ಶಾರ್ಟ್ ಟ್ರಿಕ್ಸ್ ನಾನೊಂದಿಷ್ಟು ವಿಡಿಯೋ ಮಾಡೇ ಮಾಡ್ತೀನಿ, ಬೇಡ ಅಂದರೂ ನಾನು ಮಾಡ್ತೀನಿ. ಆಯಿತಾ? ಸೊ ಅದು ಬಿಟ್ಟು ನಿಮ್ಗೆ ಏನು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye.